ಏನು ಟಯರ್ಡ್ ಆಗಿದೆಯಾ? ಓಡಿ ಅಭ್ಯಾಸ ಇಲ್ದದವ್ರಿಗೆ ಬೇಗ ಟಯರ್ಡ್ ಆಗಿಬಿಡ್ತಾರೆ. ಇದುವರೆಗೂ ನಿನ್ನ ಜೀವನದಲ್ಲಿ ಓಡುವಂಥ ಅವಶ್ಯಕತೆ ಬಂದಿರಲಿಲ್ಲ ಅಲ್ಲ? ಅಮ್ಮು ಹೇಗೆ ಹಠಮಾರಿನಾ? ಕಾಲ್ ಮಾಡಿ ನೋಡೋಣವಾ? ಹಾಂ, 106 ಕನೆಕ್ಟ್ ಮಾಡಿ. ನಾನು ಏನು ಸಮಸ್ಯೆ ಇಲ್ಲ ಅಲ್ಲ? ಹಾಂ ಸರಿ, ಆಮೇಲೆ ಮಾಡ್ತೀನಿ. ಪಾರ್ವತಿ ಒಂದು ಸುಂದರವಾದ ಹೆಣ್ಣು ಅಲ್ವಾ? ಬೆಳಗ್ಗೆಯಿಂದ ಟೆನ್ಷನಲ್ಲಿ ಓಡಾಡಿದ್ರೂ ಕೂಡ ಆ ಗ್ಲಾಮರ್ ಸ್ವಲ್ಪನೂ ಕಡಿಮೆನೇ ಆಗಿಲ್ಲ. ಪಾರು, ನಾನು ಹೇಳಿಲ್ವಾ ಕವರ್ ಕೊಡ್ಬೇಡ ಅಂತ? ಅದು ಆ ಬ್ರಿಡ್ಜ್ ನ ಬ್ಲೂ ಪ್ರಿಂಟು. ಐ ಆಮ್ ಸಾರಿ ರವಿ, ಆದ್ರೆ ಅವನು ಹೇಳೇ ನಾನು ಕಾಲ್ ಮಾಡಿದ್ದು. ದಟ್ ವಾಸ್ ಅವರ್ ಲೈಫ್. ಅದ್ ನನಗ್ ಹೇಗ್ ಗೊತ್ತಾಗತ್ತೆ ರವಿ? ನನ್ ಕಣ್ಮುಂದೆ ಬರೀ ಅಮ್ಮ ಇದ್ಲು, ಅಮ್ಮ ಮಾತ್ರ ಇದ್ಲು. ನೀನ್ ಹಾಳು ಮಾಡಿದ ನನ್ನ ಕೆರಿಯರ್ ಮಾತ್ರ ಅಲ್ಲ, ನಮ್ ಜೀವನನೇ. ಏನ್ ಹೇಳ್ತಾ ಇದ್ದೀರಾ ನೀವು? ಇದಕ್ಕೆಲ್ಲ ನಾನೊಬ್ಳೆ ಕಾರಣನಾ? ಅಯ್ಯೋ ಪಾರು, ಎಲ್ಲದಕ್ಕೂ ನೀನೇ ಕಾರಣ ಅಂತ. ಗಂಡನು ಹೆಂಡತಿನೂ ಮಾತಾಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ಇದಕ್ ಕಾರಣ ನಾನಲ್ಲ ರವಿ, ಇವನು ಎಲ್ಲದಕ್ಕೂ ಕಾರಣ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನೇ ಅರ್ಥ ಮಾಡ್ಕೊಂಡ್ರು ನನ್ನ ಕೆಲಸ ಹೋಗುತ್ತೆ. ಅದು ಅಲ್ಲದೆ ಇಲ್ಲಿ ತನಕ ಯಾರ ಸಹಾಯನೂ ಇಲ್ಲದೆ ನಾನು ರೂಪಿಸ್ಕೊಂಡಿದ್ದ ನನ್ನ ಗುಡ್ ವಿಲ್, ನಿನ್ನೂ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳಕ್ ಸಹಾಯ ಮಾಡಿದ ನನ್ನ ಕೆರಿಯರ್, ಎಲ್ಲದನ್ನು ಕಳ್ಕೊತೀವಿ. ರವಿ, ನನ್ನ ಮಗುನ ನೋಡ್ಕೊಳ್ಳೋದು ನಿಮ್ಗೆ ಭಾರ ಅನ್ನಿಸ್ಬಾರ್ದು. ಅದು ನಿಮ್ ಜವಾಬ್ದಾರಿ. ಅಮ್ಮ ನಿಮ್ಗೂ ಮಗಳೇ. ಹಾಗ ಅದ್ ನನಗೆ ಗೊತ್ತಿಲ್ವಾ? ನಿನಗೂ ಅದು ಕರ್ತವ್ಯನೇ. ಒಂದ್ ತಪ್ಪು ನಡೆದಿದೆ ಅಂತ ಗೊತ್ತಾದ ತಕ್ಷಣ ಅದು ನನ್ನ ಮೇಲೆ ಹಾಕ್ತಿದ್ದೀರಾ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ರವಿ. ಅವನ್ಗೂ ಇದೇ ಬೇಕಾಗಿದ್ದು. ಆ ಬ್ರಿಡ್ಜ್ ಪ್ಲಾನ್ ನ ಲೀಕ್ ಮಾಡಿ ನಾವಿಬ್ರು ಮಧ್ಯೆ ಜಗಳ ತರಬೇಕು ಅಂತ. ಅದನ್ನ ಮಾಡ್ಬಿಟ್ಟ ತುಂಬಾ ಈಸಿಯಾಗಿ. ರವಿ, ಅವ್ನ್ ಫೋನ್ ಬಿಟ್ಟು ಹೋಗಿದ್ದಾನೆ. ಪಾರು, ಅವ್ನು ಕೊನೆಗೆ ಮಾಡಿದ ಫೋನ್ ಕಾಲ್ ಯಾವುದೋ ಒಂದು ಹೋಟೆಲ್ ರೂಮ್ಗೆ. ಅಲ್ಲಿ ಖಂಡಿತ ಅಮ್ಮು ಇರ್ತಾಳೆ. ನಂಬರ್ ನೋಟ್ ಮಾಡ್ಕೋ. 44 ಇಲ್ಲ, ಕೊಡ್ಬೇಡ, ನಂಬರ್ ಹೇಳು. 252 252 32 81. ರವಿ, ಅವ್ನ್ ಬಂದ. ನಿಮ್ಮಿಬ್ಬರದು ಸಮಸ್ಯೆ ಬಗೆಹರಿತಾ? ರಾಜೀವ್ ಗಾಂಧಿ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಬುಕ್ ಶಾಪ್ ಇದೆ, ಸೆಕೆಂಡ್ ಬಸ್ ಬೇ. ಅಲ್ಲಿ ಹೋಗಿ ಬೇಸ್ ಬಿನ್ ಮೇಲೆ ಇಟ್ ಬಾ. 1 ಅವರ್ ಟೈಮ್ ಕೊಡ್ತೀನಿ. ಆಗಲ್ಲ. ಏನು ಹೇಳಿದೆ? ಕೇಳಿಸ್ಲಿಲ್ಲ. ಪಾರು, ನಾನಿವತ್ತು ಇವ್ರ ಅಣ್ಣನ ನೋಡಿದೆ. ಅವರೊಬ್ರು ಅಯ್ಯರ್. ಅವ್ರಿಗೆ ಗೊತ್ತಲ್ವ ಇವನು ಯಾರು ಅಂತ? ಏಯ್, ಈ ಮಾತನ್ನ ಇಲ್ಲಿಗೆ ನಿಲ್ಸಿದ್ರೆ ಸರಿ. ನನಗೊಂದು ವಿಷಯ ಅರ್ಥ ಆಗಲಿಲ್ಲ. ನಿನಗೊಂದೊಳ್ಳೆ ಫ್ಯಾಮಿಲಿ ಇದೆ. ನಿಮ್ಮ ತಂದೆ ರಿಟೈರ್ಡ್ ಆಗಿದ್ದಾರೆ, ತಂಗಿ ಕಾಲೇಜಲ್ಲಿ ಲೆಕ್ಚರರ್. ಅವ್ರಿಗೇನಾದರೂ ನಿನ್ನ ಬಗ್ಗೆ ರವಿ, ಪೆಟ್ಟಿಗೆನಲ್ಲಿ ಏನಿದೆ? ಇದ್ರಲ್ಲಿ ಏನೇ ಇದ್ರು ಅಮ್ಮು ಎಲ್ಲಿದ್ದಾಳೆ ಅಂತ ಗೊತ್ತಾಗೋ ತನಕ ನಾವೇನು ಮಾಡೋಕ್ಕಾಗಲ್ಲ. ನನ್ನ ಫೋನಿಂದ ಕಾಲ್ ಮಾಡೋಣ. ಬೇಡ, ನಿನ್ನ ಫೋನ್ ಟ್ಯಾಪ್ ಮಾಡಿದಾನೆ. ನಾವು ಈ ಬೂತಿಂದ ಕಾಲ್ ಮಾಡೋಣ. ಇದನ್ನ ಹಿಡ್ಕೋ. ಹಲೋ, ಕ್ವೀನ್ಸ್ ಲಾಡ್ಜ್. ಇದೆಲ್ಲಿ? ಸರ್, ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಾವು ಬರ್ತೀವಿ. ಆಯ್ತು, ಬೇಗ ಬನ್ನಿ. ಅಣ್ಣ, ಸೂಪರ್ ಅಣ್ಣ.
ರವಿಯ ಪೆಟ್ಗೆ ಅದು ಆ ಆಟೋದಲ್ಲಿದೆ. ಅವನು ತಗೊಂಡೋಗಿದ್ರೆ ತಗೊಂಡೋಗ್ಲಿ. ಇದು ಕಳ್ಳಾಟ ಅಲ್ಲ ಅಬ್ರಹಂ. ಆಟದ ಸ್ವಾರಸ್ಯನೇ ಕೆಡಿಸ್ಬಿಟ್ಟೆ. ನಾನು ಯಾರೋ ಗೊತ್ತಿಲ್ಲ. ನಿನಗೆ ಚೆನ್ನಾಗಿ ಗೊತ್ತಿರೋ ಈ ಸಿಟಿನಲ್ಲೇ ಒಂದ್ ದಿನ ಪೂರ್ತಿ ನಿನ್ನ ಕಾರಲ್ಲೇ ನಿನ್ನೆ ಕೂಡ ಹಾಕಿದ್ದೆ. ಇಷ್ಟು ಮಾಡಿದ ಮೇಲೂ ನನ್ನ ಮೊಬೈಲನ್ನ ನಿನ್ನ ಕಾರ್ ಒಳಗಡೆ ಸುಮ್ಮನೆ ಇಟ್ಟಿರ್ತೀನಿ ಅನ್ಕೊಂಡಿನೋ ಮುಟ್ಟಾಳ. ನನ್ನ ಪ್ಲಾನ್ ಚಕ್ರದೊಳಗಡೆ ನೀ ಚೆನ್ನಾಗಿ ಸಿಕ್ಕಾಕೊಂಡೆ. ನಮಗೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀವ್ ಯಾರು? ದಕ್ಷಕನ ಕತೆ ಕೇಳಿದೀಯಾ? ಅವನಿಗೊಂದು ರೂಪ ಇಲ್ಲ. 7 ನೆಲಮಾಳಿಗೆನಲ್ಲಿದ್ರೂ ಕೂಡ ಗಂಟಲನ್ನ ಹಿಡಿದು ಉಸಿರನ್ನ ನಿಲ್ಲಿಸ್ಬಿಡುತ್ತೆ. ನನ್ ಮಗಳೆಲ್ಲಿ? ಹೇಳ್ತೀನಿ. ಏನಕ್ಕೆ ಒಂದೇ ಮಗುಗೆ ಸ್ಟಾಪ್ ಮಾಡಿಬಿಡ್ರಿ? 2 ಮಕ್ಕಳು ಬೇಕು ಅಲ್ವಾ? ಒಂದು ಹೋದ್ರೆ ಇನ್ನೊಂದಿದೆ ಅಂತ ಸಮಾಧಾನ ಮಾಡ್ಕೊಳ್ಳೋಕೆ ಪ್ಲಾನಿಂಗ? ಅಥವಾ ರವಿ ಕೈಲಿ ಆಗ್ಲಿಲ್ವಾ? ಪರು, ಅಮ್ಮದಲ್ವಾ ಇದು? ನೀನು ಹೊಡೆದ್ರೆ ನನ್ಗೆ ತಡೆಯೋಕ್ಕಾಗಲ್ಲ ನಿಜವಾಗ್ಲೂ. ಆದ್ರೆ ಕೆಲವು ಸಂದರ್ಭಗಳು ಹೀಗೆ. ಈ 6 ಅಡಿ ಹೈಟು, ದೊಡ್ಡದಾಗಿ ಬೆಳೆದಿರುವಂತಹ ದೇಹ ಉಪಯೋಗಕ್ಕೆ ಬರೋದಿಲ್ಲ. ಇನ್ 1 ಹೆಜ್ಜೆ ಮುಂದೆ ಇಟ್ರೆ ನಿನ್ ಮಗು ಕೂಡ ಇದೇ ರೀತಿಯಾಗಿ ಆ ಬಿಯಾಟ್ರಿಸ್. ಪಾರ್ವತಿ, ಭಯ ಆಯ್ತಾ? ರವಿ ಕಣ್ಮುಚ್ಕೊಂಡಿದ್ದೀಯಾ? ನೋಡು, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಪಾರ್ವತಿ, ನೀನ್ ಮಾಡ್ಲಿಂಗ್ ಟ್ರೈ ಮಾಡ್ಬೋದಲ್ವಾ? ನಿನಗೆ ಒಳ್ಳೆ ದೇಹ, ಪ್ರತಿಮೆ ತರ. ನೀನು ಇವಾಗ ಏನ್ ಬೇಕಾದ್ರೂ ಮಾಡ್ಕೋ. ಈ ಆಟ ಮುಗಿಯೋ ಕೊನೆ ಕ್ಷಣದಲ್ಲಿ ನಾನು ನಿನ್ನ ಕೊಲ್ತೀನಿ ಕಣೋ ನಿನ್ನ. ಈ ಆಟ ಮುಗಿಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಅದಕ್ಕಾಗಿನೇ ಅಬ್ರಹಾಂ, ನೀನ್ ನೋಡ್ಬೇಕಾ? ಪಾರ್ವತಿ, ಇವನು ನನ್ನ ಮೂಡನ್ನು ಹಾಳು ಮಾಡಿಬಿಟ್ಟ. ಈ ನೈಟ್ ಮುಗಿಯೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಮತ್ತೆ ಹೋಗೋಣ ಅಬ್ರಹಾಂ ಬಸ್ ಸ್ಟಾಪ್ಗೆ. ಪಾರ್ವತಿ ನನ್ನ ಹತ್ರ ಇರ್ತಾಳೆ. ನೀನ್ ಇವಾಗಿರೋ ರೀತಿನಲ್ಲಿ ಹೇಳಿದ ಮಾತನ್ನ ಕೇಳದೆ ಹೋದ್ರೆ ಹೋಗೋಣ.
മുന്നണികളെ അനുഗ്രഹമാക്കുന്നതിലെ പ്രത്യേക നിമിഷങ്ങളിൽ ഈ മണിത്തരങ്ങളോട് കൂടെ കൃത്യമായ സംഖ്യയിലൂടെ ജീവിത ലക്ഷണത്തിനുള്ള സഹായിക്കുന്ന വ്യക്തമായ പുതിയ ഭാഗ്യക്കുറികൾ 5 പരമ്പരയ്ക്കെങ്കിലും 15 ലക്ഷം കുടുംബങ്ങൾ അജിച്ചുകൊണ്ട് ಅಣ್ಣನ್ಗೆ ಪಟಾಕಿ ಇವನ್ಗೆ ಬಾಂಬ್ ಅಷ್ಟೇ ವ್ಯತ್ಯಾಸ. ನಿಂತ್ಕೊಳ್ಳೋ ಹಿಡ್ಕೊಳ್ಳೋ. ಪಾಪವನ್ನು ತಿರಸ್ಕರಿಸು, ಪಾಪಿಯನ್ನಲ್ಲ. ಈ ಮಾತುಗಳನ್ನ ಟಿ.ಪಿ. ಕೈಲಾಸಂರವರು ಹೇಳಿದ್ದಾರೆ. ಇದನ್ ಮಾಡಬೇಕು ಅನ್ನೋ ಆಸೆ ಇಲ್ಲದೆ ಇದ್ರು ಇದನ್ ಮಾಡಲೇಬೇಕು ಅಂತ ವಿಧಿ ಬರ್ದಾಗ ಒಬ್ಬ ಮನುಷ್ಯ ಪಾಪ ಮಾಡೋದು ಏನಕ್ಕೆ? ಇಲ್ಲಿ ಪಾಪ ಮಾಡೋದು ನಾನಾದ್ರೂ ಇಲ್ಲಿ ಶಿಕ್ಷೆ ಅನುಭವಿಸೋದು ಬೇರೆ ಯಾರು? ಇದೇನು ಭೂಮಿ ಅಬ್ರಹಾಂ? ಇವತ್ತು ರಾತ್ರಿ ನಾನು ಮಾಡಬೇಕಾದ ಪಾಪಗಳು ತುಂಬಾನೇ ಇವೆ. ಯಾವುದೇ ರೀತಿ ಕ್ಲೈಂಟ್ ಆದರೂ ಕೂಡ ಅವನನ್ನು ಮಾತಿನಲ್ಲೇ ಸರಿ ಮಾಡಬಹುದು. ನನಗೊಂದು ಆಸೆ. ಅಲ್ಲಿ ನೋಡು, ಆ ಕಡೆ ಆ ಬ್ಲ್ಯಾಕ್ ಸ್ಯಾರಿ. ಹೋಗು, ಅವಳನ್ನು ಕರ್ಕೊಂಡು ಬಾ. ವಾಟ್ ಯು ಮೀನ್? ಆ ಹೆಣ್ಣ? ನೀನು ದೇಹದ ಬಗ್ಗೆ ಬೆಲೆ ಮಾತಾಡೋದು ನಾನು ನೋಡಬೇಕು. ತುಂಬ ಅವಶ್ಯವಾದ ಕೆಲಸಗಳಿವೆ. ಹೋಗಿ ಕರ್ಕೊಂಡು ಬಾ. ನೀ ಹೋಗಿಲ್ಲ ಅಂದರೆ ಇವಳು ಹೋಗ್ತಾಳೆ. ಅದನ್ನು ನೀನು ನೋಡಬೇಕಾ? ನಮ್ಗೇನು ಡಿಸ್ಕೌಂಟ್ ಇಲ್ವಾ? ಹೋಗ್ ನಿಮ್ಮ ಅಮ್ಮನ್ ಕೇಳೋ ಚುನಾನ ಮಗನೇ. ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಸರಿ ನಾಯಿ ತರ ಬರ್ತಾವೆ. ನಿಮ್ಗೆಲ್ಲ ಡಿಸ್ಕೌಂಟ್ ಕೊಡೋದಕ್ಕೆ ನಾನು ಬಟ್ಟೆ ಅಂಗಡಿ ನಡೆಸ್ತಿದ್ದೀನಾ? ಹಲೋ. ಹಾ, ನಾನ್ ನೋಡ್ತಾ ಇರೋದು ನಿಜಾನೇನಾ? ಕಾರ್ ನಿಲ್ಸಿದ ತಕ್ಷಣ ಏನಿಕೋ ಅನ್ಕೊಂಡೆ. ನನ್ನ ಜೊತೆ ಬಂದ್ರೆ 1000 ರೂಪಾಯಿ ಕೊಡ್ತೀನಿ. ಅಯ್ಯೋ ದೇವ್ರೆ, ದುಡ್ಡಿನ ಬಗ್ಗೆ ಯಾರು ಮಾತಾಡಿದ್ರು? ಸರ್, ನಿಮ್ ಹಂತವ್ರು ನನ್ನ ಹತ್ರ ಬೆಲೆ ಮಾತಾಡೋದ ನೋಡ್ದವ್ರು ಏನ್ ಅನ್ಕೊಳಲ್ಲ ಹೇಳಿ? ಇಲ್ಲ, ನಾನದು ಏನ ಯಾವಾಗ ನೋಡಿದ್ರು ಬ್ಯುಸಿಯಾಗೇ ಇರ್ತೀಯಾ? ನಿನ್ ಮೊಬೈಲಲ್ಲಿ ಇಟ್ಟು ಬಂದಿದ್ಯಾ? ಹೊಟ್ಟೆಗೇನ್ ಮಾಡೋದು ಫ್ರಾನ್ಸಿಸ್? ಏನ್ ಎಲ್ಸ, ನಿನ್ ರೇಂಜ್ ಬೇರೆ ಆಗ್ಬಿಟ್ಟಿದೆ. ದೊಡ್ಡವರೆಲ್ಲ ನೋಡ್ಕೊಂಡು ಹೋಗ್ತೀಯಾರೆ. ನಾನು ಒಳ್ಳೆ ಊಟ ಮಾಡ್ಬೇಕಲ್ವಾ? ಹಾ ಸರಿ, ಬೇಗ ಬಾ. ಲಾಡ್ಜಲ್ಲಿ ಬುಕ್ ಮಾಡಿ ಇನ್ ರೂಮು. ಅದು ಇವಾಗ ಹೇಗಾಗುತ್ತೆ? ನೀನು ಹೋಗು, ನಾನು ಇಲ್ಲಿ ಕೆಲಸ ಮುಗಿಸಿ ರಾಜು ಆಟೋದಲ್ಲಿ ಬರ್ತೀನಿ. ಏನೇ ಹೇಳ್ತಿದ್ಯಾ ನೀನು? ನಿಂಗೋಸ್ಕರ ಅಮೃತ್ ವಿಸ್ಕಿ, ಚಿಕನ್ ಬಿರಿಯಾನಿ ಎಲ್ಲ ತಂದಿಟ್ಟಿದ್ದೀನಿ. ಅದು ಇವಾಗ ಹೇಗೋ? ಸರ್,
ಒಂದು 5 ನಿಮಿಷ ವೆಯ್ಟ್ ಮಾಡ್ತೀರಾ? ನಾನು ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೇನೆ. ಮತ್ತೆ ಇಲ್ಲಿ ತುಂಬ ಜನ ಓಡಾಡ್ತಿರ್ತಾರೆ, ನೀವಲ್ಲೆಲ್ಲ ಹೋಗ್ಬೇಡಿ, ಅವ್ರಿಗೆಲ್ಲ ಏಡ್ಸ್ ಇದೆ. ಆಮೇಲೆಲ್ಲ ಆಗಲ್ಲ. ನಾನು 1500 ರೂಪಾಯಿ ಕೊಡ್ತೀನಿ. ಎಂತ ಗಂಡ್ಸಯ್ಯ ನೀನು, ಹುಡುಗಿರ್ನೇ ನೋಡಿಲ್ವಾ ನೀನು? ಎಲ್ಲಾದ್ರೂ ಬೇರೆ ಕಡೆ ಹೋಗಿ ನೋಡ್ಕೊಳ್ಳಿ. ಆಗಲ್ಲ. ಹೇಳಿದ್ರ ಸರ್, ನಿಮ್ಗೇನಾರ ಬೇಕಾದ್ರೆ ನನಗೇನೆ 750 ರೂಪಾಯಿ ಕೊಡಿ, ನಾನೇ ಬರ್ತೀನಿ. ನೋಡಕ್ ಹೈಟು ವೈಟು ಎಲ್ಲ ಇದಿರಲ್ಲ ಸರ್, ಬೇರೆ ಎಲ್ಲಾರು ಒಳ್ಳೆ ಕಡೆ ಹೋಗ್ಬಾರ್ದಾ? ಇವಳೇ ಬೇಕಾ? ನನ್ನ ಊಟಕ್ಕೆ ಕೈ ಹಾಕ್ತಿರಲ್ಲ. ಈ ಫ್ರಾನ್ಸಿಸ್, ನೀನ್ ಮುಂದೆ ಹೋಗಿ ಹೋಟೆಲಲ್ಲಿರು, ನಾನು ಹೋಗಿ ಇವ್ರ ಹತ್ರ ಕೆಲಸ ಮುಗಿಸ್ಬರ್ತೀನಿ. ತುಂಬ ದಿವಸ ಆದ್ಮೇಲೆ ಒಳ್ಳೆ ಬಿಸ್ನೆಸ್ ಬಂದಿದೆ, ನಿನ್ ಹೋಟೆಲ್ಗೆ ಹೋಗು. ನನ್ನ ಮಗನಿಗೆ ಹೇಳಲೇಬಾರ್ದು ನಿಂಗೆ. ಥೂ, 1500 ರೂಪಾಯಿ ನನ್ನ ಮಗ. ಕಾರ್ ಬಿಟ್ಟು ಆಟೋಲ್ ಹೋಗೋಣವಾ ಸರ್? ಗೊತ್ತಿರೋರಿದ್ದಾರೆ. ಬೇಡ. ಇದ್ಯಾರು ಸರ್? ಜೊತೆಗೆ ಇವಳೊಬ್ಳು ಬರೋಣ. ಇವಳು ನನ್ನ ಹೆಂಡ್ತಿ. ಈಗಿರೋರೆಲ್ಲ ಹೀಗೆ ಇರೋದು. ಹೋದ್ ತಿಂಗಳು ಹೀಗೆ ಯಾರೋ ಹೆಂಡತಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ರು. 2,000 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಇವ್ರ್ಯಾರು ನಿಮ್ಮ ಫ್ರೆಂಡಾ ಸರ್? ಇಲ್ಲಿ ನೋಡಿ, ಹಾ, ಈ ಸರ್ಗೂ ನನಗೂ ಒಂದು ಬೆಟ್ಟಿಂಗು. ಈ ಸಾರ್ ಕರೆದ್ರೆ ಹೆಣ್ಣು ಬರ್ತಾರೆ ಅಂತ ನಾನು, ಬರಲ್ಲ ಅಂತ ಈ ಸಾರು. ಬೆಟ್ಟಿಂಗಲ್ಲಿ ಸೋತು ಹೋದ್ರು. ನನ್ನ ನೋಡಿದ್ರೆ ರಮ್ಮೇಲಿರೋ ಜೋಕರ್ ಥರ ಇದ್ದೀನಾ? ಸುಮ್ಮನೆ ಫ್ರಾನ್ಸಿಸ್ ಜೊತೆನೇ ಹೋಗ್ಬೋದಿತ್ತು. ತಗೋ. ಬೇಡ ಸರ್, ಕೆಲಸ ಮಾಡದೆ ನಾನು ದುಡ್ಡು ತಗೊಳ್ಳಲ್ಲ. ಇದು ಕೂಲಿ ಅಲ್ಲ, ನನ್ನ ಸಂತೋಷಕ್ಕೆ. ನೀವು ಸಂತೋಷನ ಹೀಗೂ ತೋರಿಸ್ತೀರಾ? ಆದ್ರೆ ಸ್ವಲ್ಪ ಜನ. ಸರಿ ಸರ್, ನಾ ಬರಲಾ? ಹೋಗಿ ಬರ್ತೀನಿ.